ಬೆಕ್ಕಂತವ್ರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವರು ಸಾಮಾನ್ಯರಿಲ್ಲ, ಮನುಷ್ಯರು ಅಸಾಮಾನ್ಯರು. ಈಗ 4 ಕೋಟಿ 20 ಕೋಟಿ ರೂಪಾಯಿ ಅಕ್ರಮ ಆಸ್ತಿ, ಅದು ಸಕ್ರಮ ಬೇರೆ ಮಾತದು. ಲೀಗಲ್ ಆಗಿದ್ದಂಥದ್ದು ಗಳಿಸ್ಕೊಂಡಿದ್ದಾರೆ. ಇದು ಯಾರ್ದು ಅಂದ್ರೆ ಯಾರ್ದು ನಮ್ಮದು ರೀ. ಯಾಕೆ ನಾವು ಟ್ಯಾಕ್ಸ್ ಕಟ್ತೀವ, ಆ ಟ್ಯಾಕ್ಸ್ ತೊಗೊಳ್ಳೋಣ ಈ ಎಲ್ಲ ಕೆಲಸ ಮಾಡ್ತಾರೆ ಇವರು. ನಮಗಷ್ಟೇನೋ ಒಂದಿಟ್ಟು ಗ್ಯಾರಂಟಿ ಕೊಟ್ಟಂಗೆ ಮಾಡ್ತಾರೆ ಪಾಪ ಬಡವಾಗ. ಆಯ್ತು ನಾವು ಗಪ್ಪ ಆಗಿಬಿಡ್ತೀವಿ, ಸಾಕಪ್ಪ ಎದಕ್ಕೆ ಬೇಕಾಯ್ತು, ನಾವು ಆರಾಮಿದ್ದೀವಲ್ಲ ಅಂತೇಳಿ ಮಿಡಲ್ ಕ್ಲಾಸ್ ಅವರು ನೌಕರಿ ಇರ್ತದೆ ಪಾಪ ಅವ್ರಿಗೆ. ಇವನ್ ಎಲ್ಲ ಕಡೆ ಈ ನೌಕರಿ ಇದ್ದಂಥವ್ರು ಆಯಿತು, ಹೈಯರ್ ಕ್ಲಾಸ್ ಅವ್ರದ್ದು ವಿಚಾರ ಮಾಡೋದಿಲ್ಲ. ಅದನ್ನು ನಾವು ಅದನ್ನು ಮಾಡಿ ಗಳಿಸಿ ಅದು ಅವರೇ ಇರಬಹುದು ತಿಳ್ಕೊಂಡು ಗಪ್ಪ ಆಗಿಬಿಡ್ತಾರೆ. ಹೀಗಾಗಿ ಈ ಭ್ರಷ್ಟಾಚಾರ ಹೆಚ್ಚಾಗ್ತಾ ನಡೀತಾ ಇದೆ. ಇದು ನಿಲ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಶಿಕ್ಷಣ ಆಗೋದು ಗೊತ್ತದ. ಏನಪ್ಪ ಈ ಥರ 20 ಕೋಟಿ ಆಗೋದು 10 ಕೋಟಿ ಹೋಗ್ತೈತಿ, ಯಾರು ನಡ್ತಿದ್ದಾರೆ, ಯಾರು ಎಲ್ಲಿ ಹೋಗ್ತೈತಿ, ಅದು ಭಾಳ ಮಹತ್ವದ್ದು. ಎಲ್ಲಿ ಹೋಗ್ತದೋ ಗೊತ್ತಿಲ್ಲ. ನಾವು ಗೆಸ್ಟ್ ಮಾಡೋದು ಅಷ್ಟೇ, ಇಲ್ಲಿ ಹೋಗ್ಬೋದು ರೀ, ಇಲ್ಲಿ ಹೋಗ್ಬೋದು ರೀ, ಅವ್ರು ಹೋಗ್ಬೋದು ರೀ, ಇವ್ರು ಹೋಗ್ಬೋದು ರೀ. ಪೊಲೀಸರಿಗೆ ಯಾರು ತೊಗೊಳ್ತಾರೆ ರೀ, ರಾಜಕಾರಣಿಗಳು ತೊಗೊಳ್ತಾರೆ, ಇನ್ನೊಬ್ಬ ತೊಗೊಳ್ತಾರೆ, ಎಲ್ಲರೂ ಕೂಡ ಹರಿದು ತಿಂತಾರೆ ರೀ. ಒಂದು 10 ಕೋಟಿ ಯಾರು ಉಳಿದೈತಿ, ಮುಗೀತು. ನಮ್ಮದು ಬಿಚ್ಚಪ್ ಏನು ನಾವು ಶಿಕ್ಷಾ ಕೊಟ್ಟರೆ ಏನು ಒಳಕ್ಕೆ ಹೋಗಿದ್ದು ಹೊಳೆ ಬರ್ತದೆ. ಅದು ಹಿಂಗೆಲ್ಲ ಮಾತಾಡಿಕೊಳ್ಳೋ